ಒಬ್ಬ ಈ ದಾರಿ ಎಲ್ಲಿ ಹೋಗುತ್ತೆ ಅಂದ, ಇನ್ನೊಬ್ಬ ನೀನ್ ಎಲ್ಲಿಗೆ ಹೋಗ್ಬೇಕು, ಎಲ್ಲಿ ಹೋದ್ರು ಓಕೆ, ಮತ್ ಯಾವ ದಾರಿ ಆದ್ರೆ ಏನು ಅಂದಂತೆ. ಬಹಳ ಮುಖ್ಯ ಅಲ್ವಾ, ಎಲ್ಲೋಗ್ ತಲುಪಬೇಕು ಅಂತ ಸ್ವಲ್ಪ ಗೊತ್ತಿರ್ಬೇಕು. ಅಂದ್ರೆ ಕ್ಲಿಯರ್ ಆಗಿ 524 13th ಮೈನ್ ಬನಶಂಕರಿ 3rd ಸ್ಟೇಜ್ ಅಂತ ಎಕ್ಸಾಕ್ಟ್ ಆಗಿ ಗೊತ್ತಾಗ್ಬೇಕಾಗಿಲ್ಲ, ಆದ್ರೆ ಯಾವ ದಿಕ್ಕಲ್ಲಿ ಹೊರಟಿದೀವಿ ಅಂತ ಗೊತ್ತಿರ್ಬೇಕಲ್ಲ. ಕಾಶ್ಮೀರ ಅಥವಾ ಕನ್ಯಾಕುಮಾರಿನ, ಉತ್ತರನ ಅಥವಾ ದಕ್ಷಿಣನ, ಅಷ್ಟಾರು ಗೊತ್ತಿರ್ಬೇಕಲ್ವಾ. ದಿಕ್ಕು ಏನು ಅಂತ ಗೊತ್ತಿದ್ರೆ ದಾರಿ ತಾನಾಗೇ ಹುಟ್ಕೊಳ್ಳುತ್ತೆ. ಆತರ ಒಂದು ಹೊಸ ದಿಕ್ಕಲ್ಲಿ, ಹೊಸ ದಾರಿಯಲ್ಲಿ ಹೊರಟಿರುವಂತ ನಾಯಕಿಯ ಕತೆ ಇವತ್ತಿನ ಸಂಚಿಕೆಯಲ್ಲಿ. ಸ್ವಾಗತಿಸಿ ಶ್ರೀಮತಿ ಸುಮಲತಾ ಅಂಬರೀಶ್. Congratulations. Please. Comfortable? Yes. ವಾವ್ ಮ್ಯಾಮ್, ಬಹಳ ಸಂತೋಷ ಆಗ್ತದೆ ನನಗೆ. ಅಂದ್ರೆ ಎಷ್ಟು ಸಲ ನಿಮ್ ಮನೆಗೆ ಬಂದಿದ್ದೀನಿ, ಅಂಬರೀಶ್ ಅವ್ರ ಜೊತೆ ನಿಮ್ ಜೊತೆ ಊಟ ಮಾಡಿದೀನಿ, ಪಾರ್ಟಿಗಳಲ್ಲಿ ಭೇಟಿ ಮಾಡಿದೀನಿ, ಆದ್ರೆ ನಿಮ್ ಒಳಗೆ ಈ ತರ ಒಬ್ರು ಜನ ನಾಯಕಿ ಇದ್ದಾರೆ ನನ್ಗೆ ಗೊತ್ತೇ ಇರ್ಲಿಲ್ಲ, ಆ ಆಂಗಲೇ ಗೊತ್ತಿರ್ಲಿಲ್ಲ. Congrats on this great victory. My personal congratulations. Personal congratulations. Thank you so much. Yes, ಇವರು OTM ಸುಮಲತಾ ಹುಟ್ಟಿದ್ದು ಆಗಸ್ಟ್ 27, 1963 ಚೆನ್ನೈನ ಕಲ್ಯಾಣಿ ಆಸ್ಪತ್ರೆಯಲ್ಲಿ. ಇವರ ತಂದೆ ವಿ ಮದನ್ ಮೋಹನ್, ತಾಯಿ ರೂಪಾ ಮೋಹನ್. ಈ ದಂಪತಿಗಳ 5 ಮಕ್ಕಳಲ್ಲಿ ಇವರು 4ನೇವರು. ಇವರ ಅಕ್ಕಂದಿರು ರೇಣುಕಾ ಹಾಗೂ ರೋಹಿಣಿ, ಅಣ್ಣ ರಾಜೇಂದ್ರ ಪ್ರಸಾದ್, ತಂಗಿ ಕೃಷ್ಣಪ್ರಿಯ. ಇವರ ಪತಿ ಕನ್ನಡ ಚಿತ್ರರಂಗದ ಖ್ಯಾತ ನಟ, ನಮ್ಮೆಲ್ಲರ ಪ್ರೀತಿಯ ಮಂಡ್ಯದ ಗಂಡು, ರೆಬಲ್ ಸ್ಟಾರ್ ಅಂಬರೀಶ್ ಅವರು. ಇವರ ಏಕೈಕ ಪುತ್ರ ಅಭಿಷೇಕ್ 1978ರಲ್ಲಿ ಸಮಾಜಾನಿಕಿ ಸವಾಲ್ ತೆಲುಗು ಚಿತ್ರದ ಮೂಲಕ ಬಣ್ಣದ ಬದುಕಿಗೆ ಪದಾರ್ಪಣೆ ಮಾಡಿದ ಇವರು ಡಾಕ್ಟರ್ ರಾಜ್ಕುಮಾರ್ ಅವರ ರವಿಚಂದ್ರ ಚಿತ್ರದ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಪರಿಚಯ ಆಗ್ತಾರೆ. ಅಣ್ಣ ಅವ್ರ ಜೊತೆಗೆ ಡಾಕ್ಟರ್ ವಿಷ್ಣುವರ್ಧನ್, ರಜನಿಕಾಂತ್, ಚಿರಂಜೀವಿ, ಮಮ್ಮೂಟಿ, ಮೋಹನ್ ಲಾಲ್, ಶಾರುಖ್ ಖಾನ್, ಸಲ್ಮಾನ್ ಖಾನ್, ಅಮಿತಾಬ್ ಬಚ್ಚನ್ ಮುಂತಾದ ದಿಗ್ಗಜ ನಟರ ಜೊತೆ ನಟಿಸಿ ಕನ್ನಡ, ತೆಲುಗು, ತಮಿಳು, ಮಲಯಾಳಂ, ಹಿಂದಿ ಸೇರಿದಂತೆ ಪಂಚಭಾಷಾ ನಟಿಯಾಗಿ 200ಕ್ಕೂ ಹೆಚ್ಚಿನ ಚಿತ್ರಗಳಲ್ಲಿ ಮೇಡಮ್ ನಟಿಸಿದ್ದಾರೆ. ಇವರ ನಟನೆಗೆ 1979ರಲ್ಲಿ ದೇವರ್ಸ್ ಉದಯೋನ್ಮುಖ ಪ್ರಶಸ್ತಿ, 1987ರಲ್ಲಿ ನಂದಿ ಅತ್ಯುತ್ತಮ ನಟಿ ಪ್ರಶಸ್ತಿ, 2 ಬಾರಿ ಫಿಲ್ಮ್ ಫ್ಯಾನ್ಸ್ ಅಸೋಸಿಯೇಷನ್ ಉತ್ತಮ ನಟಿ, 2 ಬಾರಿ ಕೇರಳ ಫಿಲ್ಮ್ ಕ್ರಿಟಿಕ್ಸ್ ಉತ್ತಮ ನಟಿ ಪ್ರಶಸ್ತಿ ಸೇರಿದಂತೆ ಇನ್ನು ಹಲವಾರು ಪ್ರಶಸ್ತಿಗಳು ಇವರಿಗೆ ಲಭಿಸಿದೆ. ಪ್ರಸ್ತುತ 2019ರ ಲೋಕಸಭಾ ಚುನಾವಣೆಯಲ್ಲಿ ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧಿಸಿ ಅಭೂತಪೂರ್ವ ಜಯ ಸಾಧಿಸುವ ಮೂಲಕ ಲೋಕಸಭಾ ಪ್ರವೇಶಿಸಿದ ಕರ್ನಾಟಕದ ಪ್ರಪ್ರಥಮ ಪಕ್ಷೇತರ ಮಹಿಳಾ MP ಸುಮಲತಾ ಅಂಬರೀಶ್ ಅವರು. So, this weekend is with ಸುಮಲತಾ ಅಂಬರೀಶ್ ಅವರು. ಅಂಬರೀಶ್ ಅವ್ರನ್ನ ಮೀಟ್ ಮಾಡಿದ್ದು ಯಾವಾಗ? ಫಸ್ಟ್ ಫಿಲ್ಮ್ ರವಿಚಂದ್ರ ಆದ್ಮೇಲೆ ನಾನು ಸೆಕೆಂಡ್ ಫಿಲ್ಮೇ ವರ್ಕ್ ಮಾಡಿದ್ದು ಅಂಬರೀಶ್ ಅವ್ರ ಜೊತೆ. ಅದು ಒಂದು 2-3 ಇಯರ್ಸ್ ಆದ್ಮೇಲೆ. ಅವಾಗ ಅಂದ್ರೆ ಈ ರವಿಚಂದ್ರ ಆದ್ಮೇಲೆ ನಾನು ಬೇಕಾದಷ್ಟು ತೆಲುಗು, ತಮಿಳು, ಮಲಯಾಳಂ ಪಿಕ್ಚರ್ಸ್ ಮಾಡ್ತಿದ್ದೆ. ಒಂದಷ್ಟು ಯಾವಾಗ ಕನ್ನಡ ಪಿಕ್ಚರ್ ಮಾಡೋದಾದ್ರೂ ಏನೋ ಒಂದು ಡೇಟ್ ಪ್ರಾಬ್ಲಮ್ಮು ಅದು ಇದು ಆಗ್ತಾ ಬಂತು. ನನಗೂ ತುಂಬಾ ಆಸೆ ಇತ್ತು, ನಾನು ವಿಷ್ಣುವರ್ಧನ್ ಅವರ ಫ್ಯಾನ್ ಆಗಿದ್ದೆ. ವಿಷ್ಣುವರ್ಧನ್ ಅವ್ರ ಜೊತೆಲಿ ಒಂದು ಪಿಕ್ಚರ್ ಮಾಡ್ಬೇಕು ಅಂತ ತುಂಬಾ ಆಸೆ ನನಗಿತ್ತು. ಆದ್ರೂ ಯಾವುದೇ ಪಿಕ್ಚರ್ ಬಂದ್ರು ಡೇಟ್ಸ್ ಏನೋ ಕ್ಲಾಶ್ ಆಗ್ತಿತ್ತು, ಆಗ್ಲಿಲ್ಲ. ಆವಾಗ ಈ ಒಂದು ಪಿಕ್ಚರ್ KCN ಚಂದ್ರು ಅವ್ರದ್ದು ಆಹುತಿ ಅಂತ ಒಂದು ಪಿಕ್ಚರು ಅದು ಬಂದಿತ್ತು. ನನಗೆ ನಿಜ ಹೇಳ್ಬೇಕು ಅಂದ್ರೆ ತುಂಬಾ ಭಯ ಆಯ್ತು ಅಂಬರೀಶ್ ಅವ್ರ ಜೊತೆಲಿ ಆಕ್ಟ್ ಮಾಡೋದು. ಇದಕ್ಕೊಂದು ದೊಡ್ಡ ಕಾರಣ ಇದೆ. ಸುಹಾಸಿನಿ ನಾನು ಗುಡ್ ಫ್ರೆಂಡ್ಸ್ ಅನ್ನೋ ವಿಷಯ ನಿಮ್ಗೆ ಚೆನ್ನಾಗಿ ಗೊತ್ತಿದೆ. ಅವ್ರು ಬಂದು ನನಗೆ ಒಂದಷ್ಟು ಕಥೆಗಳು ಹೇಳಿರ್ತಾರೆ ಅಂಬರೀಶ್ ಅವ್ರ ಬಗ್ಗೆ, ಅವ್ರು ಹಾಗೆ ಅವ್ರು ಹೀಗೆ ಅಂತ. ನಾನು ತುಂಬಾ ಶೈ ನೇಚರ್ ಅಲ್ವಾ, ನಾನು ನಮ್ಮಮ್ಮ ಹೇಳ್ದೆ ಅಂಬರೀಶ್ ಜೊತೆ ನಾನು ಆಕ್ಟ್ ಮಾಡಲ್ಲಮ್ಮ ಅಂತ ಹೇಳ್ಬಿಟ್ಟೆ. ಮಮ್ಮ ಇದೇನು, ಅವರು ಬಂದು ಸೈನಿಂಗ್ ಅಮೌಂಟ್ ಎಲ್ಲ ಕೊಟ್ಟಿದ್ದಾರೆ, ಡೇಟ್ಸ್ ಎಲ್ಲ ಫಿಕ್ಸ್ ಆಯ್ತು, ಇನ್ನೇನು ನೆಕ್ಸ್ಟ್ ವೀಕ್ ಬೆಂಗಳೂರಿಗೆ ಹೋಗ್ಬೇಕು ಶೂಟಿಂಗ್, ಇದು ಹೆಂಗೆ ನೀನು ಈ ಥರ ಹೇಳಿದ್ರೆ, ಹೌ ಕ್ಯಾನ್ ಐ, ಕಮಿಟ್ಮೆಂಟ್ ಆಗಿದೆಯಲ್ಲ.
ನಾ ಯಾವುದೇ ಕಾರಣಕ್ಕೂ ನಾನು ಅಂಬರೀಷ್ ಜೊತೆಲಿ ಆಕ್ಟ್ ಮಾಡಿ ನನ್ ತುಂಬಾ ಭಯ ಆಗ್ತಿದೆ. ಅದೆಲ್ಲ ಏನಿಲ್ಲ, ನಾನು ಇರ್ತೀನಲ್ಲ ಜೊತೆಲಿ, ಏನೋ ಆ ತರ ಏನಿರಲ್ಲ ಬಾ ಅಂತ ಹೇಳಿದ್ರು. ಜೊತೆಗೆ ನನ್ ಮೇಕಪ್ ಮ್ಯಾನ್ ಒಬ್ರು ಸೀನಿಯರ್, ಅವ್ರು ವೈಜಂತಿ ಮಾಲಾಗೆಲ್ಲ ಮೇಕಪ್ ಮಾಡಿರೋ ಕೃಷ್ಣನ್ ಅಂತ, ಕೃಷ್ಣಣ್ಣೆ ಅಂತ ನಾವು ಕರಿತಿದ್ವಿ ಅವ್ರನ್ನ. ಅವ್ರು ಹೇಳಿದ್ರು, ಸುಮಾ ಅವರು ಬಂದು ತುಂಬಾ ಮಾತಾಡಿಸ್ತಾರೆ ನಿನ್ನ, ಮಾತಾಡ್ಬೇಡ, ಜೋರಾಗಿ ನಿನ್ನ ನಗಿಸ್ಬಿಡ್ತಾರೆ, ನಗ್ಬಾರ್ದು. ಶಾರ್ಟ್ ಆದ್ಮೇಲೆ ಪಕ್ಕದಲ್ಲಿ ಬಂದು ಚೇರ್ ಹಾಕೊಂಡು ಕೂರ್ತಾರೆ, ನೀನ್ ಎದ್ದು ಹೋಗಿ ಬೇರೆ ಕಡೆ ಕೂತ್ಕೋಬೇಕು. ಇಷ್ಟೊಂದು ಇನ್ಸ್ಟ್ರಕ್ಷನ್ಸ್ ಕೊಟ್ಟು ನನ್ನ ಜೊತೆಲಿ ಬಂದ್ರು ಇಲ್ಲಿ ಚಾಮುಂಡೇಶ್ವರಿ ಸ್ಟುಡಿಯೋಲಿ ನಮ್ದೊಂದು ಸಾಂಗ್ ಶೂಟಿಂಗ್ ಆಹುತಿಲಿ. ಬಟ್ ಅದೇನು ಅವ್ರನ್ನ ಫಸ್ಟ್ ಟೈಮ್ ಮೀಟ್ ಮಾಡಿ ಅವ್ರು ಮಾತಾಡೋದು, ಆ ಒಂದು ಆ ಫ್ರೆಂಡ್ಲಿ ನೇಚರು, ಅಥವಾ ಅವರು ಸಬಾರ್ಡಿನೇಟ್ಸ್ ಸ್ಟಾಫ್ ಜೊತೆಲಿ ಅವರು ಮಾತಾಡಿ ಬಿಹೇವ್ ಮಾಡೋ ರೀತಿ ಇದೆಯಲ್ಲ, ಫಸ್ಟ್ ಡೇ ಇಂದಾನೇ ನಮಗೆ ತುಂಬ ಒಳ್ಳೆಯವರು ಇವರು ಅಂತ ಒಂದು ಇಂಪ್ರೆಷನ್ ಬಂದ್ಬಿಟ್ಟಿತ್ತು. ನಾನು ಕೇಳಿದ್ದೆಲ್ಲ ತಪ್ಪು ಅಂತ ನನಗೆ ಅನ್ನಿಸ್ತು. ಶಾರ್ಟ್ ಆದ ತಕ್ಷಣ ಬಂದು ಬುಕ್ ಓದ್ತಾ ಕೂತಿರುವೆ. ಇವ್ರು 2-3 ದಿನ ನೋಡಿದ್ರು. ಒಂದು ಗುಡ್ ಮಾರ್ನಿಂಗ್ ಅಂತ ಹೇಳಾದ್ಮೇಲೆ ಮಾತಿಲ್ಲ, ಏನಿಲ್ಲ, ಎಲ್ಲೋ ಹೋಗಿ ಕೂತ್ಕೋತೀನಿ, ಬುಕ್ ಓದ್ತಾ ಇರ್ತೀನಿ ಅಂತ ಬಂದು ಆಸ್ ಮೈ ಮೇಕಪ್ ಮ್ಯಾನ್ ಸೆಟ್ ಚೇರ್ನ ಪಕ್ಕಕ್ಕೆ ಹಾಕೊಂಡು ಕೂತ್ಕೊಳ್ಳೋರು. ಕೂತ್ಕೊಂಡು, ಏನು ನಿಮ್ಗೆ ಯಾವಾಗ್ಲೂ ಬುಕ್ ಓದೋದು ಇಂಟ್ರೆಸ್ಟಾ? ಹೌದು, ನನ್ ಬುಕ್ ಓದೋದು ಇಂಟ್ರೆಸ್ಟ್. ತುಂಬಾ ತಪ್ಪ ಬುಕ್ ಓದೋದು ಹೆಂಗ್ ತಪ್ಪಾಗುತ್ತೆ? ಈ ತರ ಎಲ್ಲ ಇದ್ರೆ ಬೇರೆಯವರೆಲ್ಲ ಏನ್ ಅನ್ಕೋಬೇಕು? ಬುಕ್ ಓದಿದ್ರೆ ಏನ್ ಅನ್ಕೋತಾರೆ? ತುಂಬಾ ತಪ್ಪು. ತುಂಬಾ ಎಲ್ರು ನಿನ್ನ ನೋಡಿ ಆರೆಗೆಂಟ್ ಅನ್ಕೊಂಡ್ಬಿಡ್ತಾರೆ. ನೀವು ಬುಕ್ ಎಲ್ಲ ಓದಬಾರ್ದು. ಶೂಟಿಂಗ್ ಟೈಮಲ್ಲಿ ಶಾರ್ಟ್ ಆದ ತಕ್ಷಣ ನೀವು ಎಲ್ಲರ ಜೊತೆಯಲ್ಲಿ ಮಿಂಗಲ್ ಆಗ್ಬೇಕು, ಮಾತಾಡ್ಬೇಕು. ಹೌದಾ, ಹೆಂಗೆ ಅಂದ್ರೆ ಕಾರ್ಡ್ಸ್ ಆಡ್ಬೇಕು. ಕಾರ್ಡ್ಸ್ ಆಡ್ಬೇಕಾ? ನನಗೆ ಕಾರ್ಡ್ಸ್ ಆಡೋದೇ ಗೊತ್ತಿಲ್ವಲ್ಲ, ನಾನೇ ಏನಕ್ಕಿದ್ದೀನಿ, ಬನ್ನಿ ನಾನು ನನಗೆ ಕಾರ್ಡ್ಸ್ ಹಿಂಗ್ ಹಿಡ್ಕೊಳಕ್ಕೂ ಬರ್ತಿರ್ಲಿಲ್ಲ. ಎಲ್ಲದಕ್ಕೂ ಗುರು ನಮ್ಮ ಅಂಬರೀಷ್ ಅವರೇ. ವಿಷ್ಣುವರ್ಧನ್ ಅವರು ಭಾರತಿ ಮೇಡಮ್ ಅವರ ಜೊತೆಗಿದ್ದಾಗ ನಿಮ್ಮಿಬ್ರು ಮದುವೆ ಆಗುತ್ತೆ. ಬಹಳ ಸಿಂಪಲ್ ಆಗಿ ಒಂದು ಮದುವೆ ಆಗುತ್ತೆ. ಅದ್ರ ಬಗ್ಗೆ ಅಂಬರೀಷ್ ಅವರು ಈ ಚೇರಲ್ಲಿ ಕೂತಾಗ ಮಾತಾಡಿದ್ವಿ. ವಿಷ್ಣು ಭಾರತಿ ಅವರು ಇಬ್ರು ಒಂಥರ ನಮ್ಗೆ ಇನ್ ಬಿಟ್ವೀನ್ ಕೋಆರ್ಡಿನೇಟರ್ಸ್ ಅಂತ ಹೇಳ್ಬೇಕು. ಯಾಕಂದ್ರೆ ನಾನು ವಿಷ್ಣು ಅವ್ರ ಜೊತೆಲಿ ಕರ್ಣ ಪಿಕ್ಚರ್ ಶೂಟ್ ಮಾಡ್ತಿದ್ದೆ, ಕಥಾನಾಯಕ ಅಂತ ಮಾಡ್ತಿದ್ದೆ. ಆ ಟೈಮಲ್ಲಿ ಅವರು ತುಂಬಾ ಹೇಳೋರು ನನಗೆ, ತುಂಬಾ ಒಳ್ಳೆ ಹುಡುಗ ಅಮ್ಮ ಅವನು, ತುಂಬಾ ನಿನ್ ಮನ್ಸಿಗೆ ಇಷ್ಟ ಆಯ್ತಾ ಅವನ್ನ, ತುಂಬಾ ಈಸ್ ಅ ವೆರಿ ನೈಸ್ ಮನ್. ನಮ್ಮ ಅಮ್ಮನಿಗೂ ಹೇಳೋರು. ನಮ್ಮಮ್ಮ ಸ್ವಲ್ಪ ಇಲ್ಲ ಅಂಬರೀಷ್ ಅಂದ್ರೆ ಭಯ, ನಮ್ಮ ಹುಡುಗಿನ ಹೆಂಗ್ ನೋಡ್ಕೋತಾರೆ ಏನು ಅಂತ ನಮ್ಗೆ ಬೇರೆ ಎಲ್ಲ ಕತೆ ಕೇಳಿದ್ವಿ, ನಾವು ಬೇಡ ಅಂತ ನಮ್ಮ ಅಮ್ಮ ಹೇಳೋರು. ಬಟ್ ವಿಷ್ಣು ಭಾರತಿ ಅವರು ತುಂಬಾನೇ ಒಂದು ಸಪೋರ್ಟ್ ಮಾಡಿದ್ರು. ಬಟ್ ಅಂಬರೀಷ್ ಇದ್ದಾಗ ತುಂಬಾನೇ ಕಾಲೆಳೆಯವರು. ನೋಡಮ್ಮ, ಅವ್ನು ನನ್ನ ಆಪ್ತ ಮಿತ್ರ, ನೀನು ನನ್ಗಷ್ಟೇ. ಬಟ್ ಆದ್ರೂ ಒಂದು ವಿಷಯ ಅಂತೂ ನಾನು ಹೇಳಲೇಬೇಕು, ಅವನ್ನ ಮದುವೆ ಆಗ್ತೀಯಾ ಕರೆಕ್ಟ್, ಬಟ್ ಏನಾಗತ್ತೆ ಗೊತ್ತಾ, ಆಮೇಲೆ ಏನಾಗತ್ತೆ, ನೀನೊಂದು ಸೆಂಟ್ರಲ್ ಜೈಲು ಮೆಂಟಲ್ ಅಸೈಲಮ್ಗೆ ಹೋಗ್ತೀಯ.